ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿವರದೇಶವರಪ್ರದಂ. ಶ್ರೀಮದ್ ದ್ವಾದಶ ಸ್ತೋತ್ರ, ಪಂಚಮ ಸ್ತೋತ್ರದಲ್ಲಿ 8ನೇ ಶ್ಲೋಕ. ಆನಂದತೀರ್ಥ ಮುನೀಂದ್ರ ಕೃತಾ ಹರಿಗೀತಿರಿಯಂ ಪರಮಾದರತಃ ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮಾ. ಆನಂದತೀರ್ಥ ಮುನೀಂದ್ರ ಕೃತ ಹರಿಗೀತಿ ಇಯಂ ಪರಮಾದರತಃ ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮಾ. ಫಲಕಥನ ಪೂರ್ವಕಂ ಸ್ತುತಿಂ ಉಪಸಂಹರತಿ. ಫಲವನ್ನ ಹೇಳ್ತಾ, ಅಂದ್ರೆ ಈ 7 ಸ್ತೋತ್ರ ಏನು ಶ್ಲೋಕಗಳು ಹಿಂದೆ ನಾವು ನೋಡಿದ್ದೀವಿ, ಈ ಶ್ಲೋಕಗಳನ್ನ ಪಠಿಸುವುದರ ಮೂಲಕ ಏನು ಫಲ ಸಿಗ್ತದೆ ಅಂತ ಹೇಳ್ತಾ ಈ ಸ್ತೋತ್ರವನ್ನ ಮುಗಿಸ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು ಅಂತ ಅರ್ಥ. ಆನಂದ ತೀರ್ಥ ಮುನೀಂದ್ರ ಕೃತ. ಆನಂದ ಹೇತು ತೀರ್ಥಂ ಶೋಭನಃ ಅವತರಣ ಮಾರ್ಗ ಸಾಮಯಿಕ ಧರ್ಮ ಪರಂಪರಾಖ್ಯ ಸೋಪಾನ ಮಾರ್ಗ ಪ್ರವರ್ತ್ಯ ಪ್ರವರ್ತಕ ಭಾವ ಸಂಬಂಧೇನ ಯಸ್ಯ ಸಹ ತಥೋಕ್ತಃ ಸಚ ಅಸೌ ಮುನೀಂದ್ರಶ್ಚ ತೇನ ಕೃತ. ಹಾಗೆ ಆನಂದ ತೀರ್ಥ ಎನ್ನತಕ್ಕ ಮುನೀಂದ್ರರು, ಮುನಿಶ್ರೇಷ್ಠರು ರಚನೆ ಮಾಡಿದ ಈ ಒಂದು ಸ್ತೋತ್ರ ಅಂತ ಅರ್ಥ. ಹರಿಗೀತಿ, ಹರಿಗೀತಿ ಅಂದ್ರೆ ಪರಮಾತ್ಮನ ಸ್ತೋತ್ರ, ಈ ಸ್ತುತಿ ಅಂತ ಅರ್ಥ. ಯಾರಿಂದ ರಚಿಸಲ್ಪಟ್ಟಿದ್ದು? ಆನಂದ ತೀರ್ಥ ಎನ್ನುವ ಮುನೀಂದ್ರರಿಂದ ರಚಿಸಲ್ಪಟ್ಟಿದ್ದು. ಅಂದ್ರೆ ಆನಂದ ತೀರ್ಥ ಅಂದ್ರೆ ಏನು? ಆನಂದ ಹೇತು ತೀರ್ಥಂ, ಹಾಗೆ ಅಂತ. ಆನಂದಕ್ಕೆ ಕಾರಣವಾದ ತೀರ್ಥ, ಆನಂದವನ್ನು ಕೊಡತಕ್ಕ ಶಾಸ್ತ್ರಗಳನ್ನ ರಚನೆ ಮಾಡಿದ್ರಿಂದ ಅವರಿಗೆ ಆನಂದ ತೀರ್ಥ ಅಂತ ಹೆಸರು. ಸುಮಧ್ವ ವಿಜಯದಲ್ಲಿ ನಾವು ನೋಡಿದ್ದೀವಿ. ಅಂತಹ ಆನಂದ ತೀರ್ಥರಿಂದ ರಚಿಸಲ್ಪಟ್ಟ ಈ ಒಂದು ಸ್ತೋತ್ರ ಇಯಂ ಹರಿಗೀತಿ ಹರೇಹೇ ಗಾಥಾರೂಪ ಸ್ತುತಿ ಪರಮಾದರತಃ. ಅತಿಶಯವಾದ ಭಕ್ತಿಯಿಂದ ಯಾರು ಓದುತ್ತಾರೆ ಅವರು ಹರಿಭಕ್ತಿ ವಿವರ್ಧನ ಶೌಂಡತಮ. ಹರೌ ಯಾ ಭಕ್ತಿ ತಸ್ಯ ವಿವರ್ಧನೆ ಶೌಂಡತಮ. ಪರಮಾತ್ಮನಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಬೆಳೆಸತಕ್ಕದ್ದು ಈ ಸ್ತೋತ್ರ ಅಂತಾರೆ. ಅದಕ್ಕೆ ಈ ಸ್ತೋತ್ರಗಳನ್ನೆಲ್ಲ ಓದಬೇಕು. ಓದಿದಷ್ಟು ಸ್ತೋತ್ರಗಳನ್ನು ಓದಿದ್ರೆ ದೇವರಲ್ಲಿ ಭಕ್ತಿ ಬೆಳೆಯುತ್ತದೆ. ಕುಂತಿದೇವಿ ಸ್ತೋತ್ರದಲ್ಲಿ ಬರುತ್ತದೆ ನೋಡಿ. ಕೆಲವರು ಭಕ್ತಿ ಯೋಗ ಮಾಡಿ ದೇವರಲ್ಲಿ ಭಕ್ತಿ ಬೆಳೆಸ್ಕೋತಾರೆ. ವಿಷಯದಲ್ಲಿ ವೈರಾಗ್ಯ, ಮನಸ್ಸನ್ನ ಏಕಾಗ್ರತೆ ಮಾಡಿ ಇತ್ಯಾದಿಯಾಗಿ ಅದು ಭಕ್ತಿ ಪರಿಪಕ್ವಾದಾಗ ಬರತಕ್ಕದ್ದು. ಆರಂಭ ಹಂತದಲ್ಲಿ ನಮಗೇನ್ ಬೇಕು? ದೇವರ ಸ್ತೋತ್ರ, ನಮಸ್ಕಾರ. ಕುಂತಿದೇವಿ ಹೇಳಿದ್ದು ಅದನ್ನ ಚೆನ್ನಾಗಿ ಮಾಡಿದ್ರೆ ಸಾಕು ಅಂತಾರೆ. ಮಿಕ್ಕಿದ್ದು ಬೇಡ ಅಂತಲ್ಲ, ಜ್ಞಾನಾದಿಗಳು ಬೇಕು. ಆದ್ರೆ ವಿಶೇಷವಾಗಿ ಭಕ್ತಿ ಬೆಳೆಯೋದಕ್ಕಾಗಿ ದೇವರ ಸ್ತೋತ್ರ ನೋಡಿ. ಇಲ್ಲಿ ಆಚಾರ್ಯರೇ ಹೇಳ್ತಾ ಇದ್ದಾರೆ, ಇಂತಹ ಸ್ತೋತ್ರಗಳನ್ನೆಲ್ಲ ನಾವು ಓದಿದ್ರೆ ಭಕ್ತಿ ಬೆಳೆಯುತ್ತದೆ ಅಂತಾರೆ. ಹರಿಭಕ್ತಿ ವಿವರ್ಧನ ಶೌಂಡತಮ ಅಂತ ಹೇಳ್ತಾರೆ. ಪರಮಾತ್ಮನಲ್ಲಿ ಭಕ್ತಿ ಅದು ದುರ್ಲಭ. ಅದು ದೇವರ ಜ್ಞಾನ, ದೇವರ ಭಕ್ತಿ ಎರಡೂ ದುರ್ಲಭ. ಅದು ಎಲ್ಲರಿಗೂ ಸಿಗತಕ್ಕದ್ದಲ್ಲ. ಅದು ಬೇಡಿದ್ರೂ ಬರೋದಲ್ಲ ಅದು ಅಷ್ಟು ಬೇಗ. ದೇವರು ಜ್ಞಾನ ಭಕ್ತಿಯನ್ನು ಕೊಡ್ತಾನೆ ಅಂದ್ರೆ ಅವನು ಉತ್ತಮ ಚೇತನ ಅಂತ ಅರ್ಥ. ಯಾಕೆ ರಾಜಸರಿಗೆ, ತಾಮಸರಿಗೆ ಏನು ಮಾಡಿದ್ರು ಕೂಡ ದೇವರಲ್ಲಿ ಜ್ಞಾನ ಭಕ್ತಿ ಬರೋದಿಲ್ಲ. ಶುದ್ಧ ಜ್ಞಾನ ಭಕ್ತಿ ಬರೋದಿಲ್ಲ, ಕಲಿಷ್ಠವಾಗಿಯೇ ಇರುತ್ತದೆ ಅವರು. ಅದರಲ್ಲಿ ಅಂತ ಹರಿಭಕ್ತಿಯನ್ನು ಬೆಳೆಸೋದಕ್ಕೆ ಉತ್ತಮ ಮಾರ್ಗವಾಗಿದೆ ಈ ಸ್ತೋತ್ರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಈ ಸ್ತೋತ್ರ 5ನೇ ಸ್ತೋತ್ರ ವಿಶೇಷ. ಪರಲೋಕ ವಿಲೋಕನ ಸೂರ್ಯ ನಿಭಾ ವೈಕುಂಠಸ್ಯ ವಿಲೋಕನಂ ದರ್ಶನಂ. ವೈಕುಂಠವನ್ನ ತೋರಿಸುವುದಕ್ಕೆ ನಮಗೊಂದು ಟಾರ್ಚ್ ಇದ್ರೆ ನಾವು ನೋಡ್ತೀವಿ ನೋಡಿ. ಕತ್ತಲೆಯಲ್ಲಿ ಟಾರ್ಚ್ ಇಟ್ಕೊಂಡ್ರೆ ಪದಾರ್ಥಗಳನ್ನ ಹೇಗೆ ನೋಡ್ತೀವಿ, ಅದೇ ತರ ವೈಕುಂಠ ನಮಗ್ ಕಾಣೋದೇ ಇಲ್ಲ. ಈ ಸೂರ್ಯ ಇದು ಇಲ್ಲಿ 3 ಲೋಕದಲ್ಲೇ ಅಷ್ಟೇ ಸಂಚಾರ ವ್ಯಾಪ್ತಿ. ನಾವೇನು ಸೂರ್ಯ ಕಾಣ್ತೀವಿ ಪೂರ್ವ ದಿಕ್ಕಿನಲ್ಲಿ, ಅದು 3 ಲೋಕದಲ್ಲಿ ಅಷ್ಟೇ ಇರೋದು. ಅದಕ್ಕೊಂದು ವ್ಯಾಪ್ತಿ ಅಂತ ಇದೆ, ಅಷ್ಟಕ್ಕೆ. ಅದು ದಾಂಟಿ ಅದು ಹೋಗೋ ಈ ಪ್ರಕಾಶ, ಅದ್ರಲ್ಲಿ ಇರುವ ಪದಾರ್ಥಗಳನ್ನೆಲ್ಲ ತೋರಿಸೋದಿಲ್ಲ. ಸೂರ್ಯನ ಪ್ರಕಾಶ ಅಲ್ಲಿ ಹೋಗೋದೇ ಇಲ್ಲ ಫಸ್ಟ್.
ಮತ್ತೆ ಆ ವೈಕುಂಠಕ್ಕೆ ಹೋಗೋದಕ್ಕೆ ಬೆಳಕು ಬೇಕಲ್ಲ, ಹಾಗೆಂದ್ರೆ ಇದೇ ಬೆಳಕು ಅಂತಾರೆ. ಈ ಸ್ತೋತ್ರ ಏನಿದೆ, ಭಕ್ತಿ ಏನಿದೆ, ಪರಲೋಕಸ್ಯ ವೈಕುಂಠಸ್ಯ ವಿಲೋಕನಂ ದರ್ಶನ್ ತಸ್ಮಿನ್ ಸೂರ್ಯ ನಿಭ, ಸೂರ್ಯನ ಸದೃಶಿ ಅಂತ ಬರೀತಾರೆ. ಸೂರ್ಯನಿಗೆ ಸದೃಶವಾಗಿ ಬೆಳಕನ್ನು ಚೆಲ್ಲತಕ್ಕದ್ದು ಈ ಸ್ತೋತ್ರ ಅಂತ. ತಸ್ಮಾತ್ ಭವಾಂಬೋಧಿ ಉತ್ತೀರ್ಷಣ, ಯಾರಿಗೆ ಈ ಸಂಸಾರವನ್ನ ದಾಟಿ ಹೋಗಬೇಕು, ಪರಮಾತ್ಮನ ಹತ್ರ ಹೋಗಬೇಕು ಅಂತ ಇಚ್ಛೆ ಇದೆ, ಭಗವಾನ್ ವಾಸುದೇವ ಏವ, ವಾಸುದೇವನೇ ಸ್ತುತಿಪಾಠಾದಿನ ಉಪಾಸ್ಯ, ಸ್ತುತಿಯನ್ನ, ಸ್ತುತಿ ಅಂದ್ರೆ ಸ್ತೋತ್ರ, ಈ ಸ್ತೋತ್ರವನ್ನ ಹೇಳಿ 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 ಉಪಾಸನೆ ಮಾಡಬೇಕು ಎನ್ನುವುದು ಸಿದ್ಧ. ಅಧ್ಯಾಯೇ ಅಸ್ಮಿನ್ ಘಾತ, ಅದನ್ನೇ ಈ ಅಧ್ಯಾಯದಲ್ಲಿ ನಾವು ಹೇಳಿದ್ದೀವಿ ಅಂತ ಅರ್ಥ. ಆನಂದ ತೀರ್ಥ ಮುನೀಂದ್ರ ಕೃತ ಹರಿಗೀತಿರಿಯಂ ಪರಮಾದರತಃ ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮಾ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.